ಶ್ರೀರಾಮ ಸಮರ್ಥ. ಡಿಸೆಂಬರ್ 24. ಅನನ್ಯತೆಯ ಹೊರತು ಭಗವತ್ ಪ್ರಾಪ್ತಿಯಾಗುವುದಿಲ್ಲ. ಸತ್ಪುರುಷರ ಹತ್ತಿರವಿದ್ದು ಮನುಷ್ಯನು ಆಜ್ಞಾಪಾಲನೆಯನ್ನು ಕಲಿಯದಿದ್ದರೆ ಅವನು ಏನೂ ಕಲಿತಂತಾಗುವುದಿಲ್ಲ. ಯಾರು ಆಜ್ಞಾಪಾಲನೆ ಮಾಡುತ್ತಾರೋ ಅವರು ಪ್ರಾರಬ್ಧದ ದುಃಖಗಳನ್ನು ಅನುಭವಿಸಬೇಕಾಗುವುದೇನೋ ನಿಜ. ಅವನಿಗೆ ಅವುಗಳನ್ನು ಅನುಕೂಲತೆಗನುಸಾರ ಅನುಭವಿಸುವ ವ್ಯವಸ್ಥೆಯಾಗುತ್ತದೆ. ಪ್ರಾರಬ್ಧದ ಸಾಮರ್ಥ್ಯವು ಬಹಳ ವಿಲಕ್ಷಣವಾಗಿರುತ್ತದೆ. ಪ್ರಾರಬ್ಧವನ್ನು ಅನುಭವಿಸಬೇಕಾದ ಸಮಯ ಪ್ರಾಪ್ತವಾಯಿತೆಂದರೆ ಮೊದಲು ಅದು ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ. ಆ ಸಮಯದಲ್ಲಿ ನಾವು ಸಾವಧಾನರಾಗಿದ್ದು ಸತ್ಪುರುಷರ ಹೇಳಿಕೆಯಂತೆ ನಡೆದದ್ದಾದರೆ ಪ್ರಾರಬ್ಧದ ವೇಗವು ಮಂದವಾಗದೇ ಇರಲಾರದು. ಪ್ರಾರಬ್ಧದಿಂದ ಬುದ್ಧಿಯಲ್ಲಿ ಯಾವುದೇ ವಿಚಾರ ಬಂದರೂ ಅದಕ್ಕನುಸಾರ ನಡೆಯುವುದು ಅಥವಾ ಬಿಡುವುದು ನಮ್ಮ ಕೈಯಲ್ಲಿರುತ್ತದೆ. ಆದ್ದರಿಂದ ಮನುಷ್ಯನು ಶ್ರೇಷ್ಠನೆನಿಸಿಕೊಳ್ಳುತ್ತಾನೆ. ಬುದ್ಧಿಯನ್ನು ನಿಯಂತ್ರಿಸುವ ಯುಕ್ತಿ ಸಾಧಿಸಬೇಕಾದರೆ ಆಜ್ಞಾಪಾಲನೆ ಸರ್ವೋತ್ಕೃಷ್ಟ ಸಾಧನೆ ಎಂದು ತಿಳಿಯಬೇಕು. ವಿಕಾರಗಳೇನು ಮೂಲತಃ ನಿರುಪಯೋಗಿಗಳಲ್ಲ. ಅವುಗಳನ್ನು ಭಗವಂತನೇ ಕೊಟ್ಟಿರುವುದರಿಂದ ಜೀವನದಲ್ಲಿ ಅವುಗಳಿಗೆ ಯೋಗ್ಯ ಸ್ಥಾನವಿರಲಿಕ್ಕೇ ಬೇಕು. ಇಷ್ಟೇ ಅಲ್ಲದೆ ವ್ಯವಹಾರದಲ್ಲಿ ವಿಕಾರಗಳ ಅವಶ್ಯಕತೆ ಇರುತ್ತದೆ. ಆದರೆ ನಾವು ಆ ವಿಕಾರಗಳ ಮೇಲೆ ಪ್ರಭುತ್ವ ಸಾಧಿಸಿ ಅವುಗಳನ್ನು ಉಪಯೋಗಿಸಲು ಕಲಿಯಬೇಕು. ವಿಕಾರಗಳು ನಮ್ಮ ಮೇಲೆ ಅಧಿಕಾರ ನಡೆಸುವುದು ಉಚಿತವಲ್ಲ. ನಾವು ವಿಕಾರಗಳನ್ನು ಉಪಯೋಗಿಸಬೇಕು. ವಿಕಾರಗಳು ನಮ್ಮನ್ನು ಉಪಯೋಗಿಸಬಾರದು. ಮೊದಲು ಪ್ರಪಂಚದಲ್ಲಿಯ ವಸ್ತುಗಳು ಬೇಕೆಂದು ಭಗವಂತನ ಮೇಲೆ ಪ್ರೇಮ ಮಾಡತೊಡಗಬೇಕು. ಆ ಪ್ರೇಮವನ್ನು ಜಿಗುಟುತನದಿಂದ ಬೆಳೆಸಬೇಕು. ಅನಂತರ ವಸ್ತುಗಳ ಮಹತ್ವವು ಹೋಗಿ ಭಗವಂತನೊಬ್ಬನೇ ಉಳಿಯುತ್ತಾನೆ. ಭಗವಂತನನ್ನು ಒಮ್ಮೆ ಹಿಡಿದದ್ದಾದರೆ ಯಾವುದೇ ಪರಿಸ್ಥಿತಿಯಲ್ಲಿ ಅವನನ್ನು ಬಿಡಬಾರದು. ಇದು ನಾಮಸ್ಮರಣೆಯಿಂದ ಸಾಧಿಸುತ್ತದೆ. ಆದ್ದರಿಂದಲೇ ನಾಮ ತೆಗೆದುಕೊಳ್ಳುತ್ತಾ ಹೋಗಿರೆಂದು ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ. ನಾವು ಪ್ರಪಂಚದಲ್ಲಿ ಎಷ್ಟು ಕಷ್ಟಪಡುತ್ತೇವೋ ಅದಕ್ಕನುಸಾರ ಪ್ರತಿಫಲವು ಸಿಗುವುದಿಲ್ಲ. ಪರಮಾರ್ಥದಲ್ಲಿ ಹಾಗೆ ಆಗುವುದಿಲ್ಲ. ಪರಮಾರ್ಥದಲ್ಲಿ ಮಾಡಿದಷ್ಟು ಸಮಾಧಾನವು ಅಧಿಕಾಧಿಕವಾಗುತ್ತಾ ಹೋಗುತ್ತದೆ. ಜ್ಞಾನ ಮಾರ್ಗವೇ ಆಗಲಿ ಅಥವಾ ಭಕ್ತಿ ಮಾರ್ಗವೇ ಆಗಲಿ ನಿಜವಾದ ನಾನು ಯಾರೆಂಬುದನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಎಲ್ಲ ಸಾಧನೆಗಳಿರುತ್ತವೆ. ಇಂದು ನಮ್ಮ ಹತ್ತಿರ ಮಿಥ್ಯಾ ನಾನುದರ ಪ್ರಾಬಲ್ಯವಿರುತ್ತದೆ. ಅದನ್ನು ನಾಶ ಮಾಡುವುದು ಅವಶ್ಯವಿರುತ್ತದೆ. ಮಿಥ್ಯಾ ನಾನು ಹೋಯಿತೆಂದರೆ ನಿಜವಾದ ನಾನು ಎಲ್ಲಿಂದಲೂ ತರಬೇಕಾಗುವುದಿಲ್ಲ. ಅದು ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಸ್ವತಃ ಸಿದ್ಧವೇ ಇರುತ್ತದೆ. ಆದ್ದರಿಂದ ಮಿಥ್ಯಾ ನಾನುವನ್ನು ನಾಶಪಡಿಸಲು ಭಗವಂತನ ದಾಸ್ಯತ್ವವನ್ನು ಸ್ವೀಕರಿಸುವುದು ಅತ್ಯಂತ ಅವಶ್ಯವಿರುತ್ತದೆ. ಅನನ್ಯತೆಯ ಹೊರತು ಭಗವಂತನ ಪ್ರಾಪ್ತಿಯಾಗುವುದಿಲ್ಲ. ಅದರಲ್ಲಿಯೇ ಭಕ್ತಿಯು ಜನ್ಮ ತಾಳುತ್ತದೆ. ನಾಮಸ್ಮರಣೆಯು ಭಕ್ತಿ ಮಾರ್ಗದ ಮುಖ್ಯ ಸಾಧನೆಯಾಗಿರುತ್ತದೆ. ನಾಮಸ್ಮರಣೆಯಿಂದ ಭಗವಂತನ ಪ್ರೇಮವು ಸಹಜವಾಗಿ ನಿರ್ಮಾಣವಾಗುತ್ತದೆ. ಆ ನಾಮವನ್ನು ನೀವು ನಿಷ್ಠೆಯಿಂದ ಹಾಗೂ ಆನಂದದಿಂದ ತೆಗೆದುಕೊಳ್ಳಿರಿ. ಇದೇ ನನ್ನ ಅಂಬೋಣವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಏನೇ ಮಾಡಿದರೂ ಕೊನೆಗೆ ನಾಮದ ಹೊರತು ಗತ್ಯಂತರವಿಲ್ಲ. ಅಂದ ಮೇಲೆ ಅದನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬ ಅಥವಾ ಮುಂದೆ ಹಾಕುವುದನ್ನು ಮಾಡುವುದರಿಂದ ಆಗುವ ಉಪಯೋಗವೇನು? ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.